ನನ್ನ ಕಥೆ ಮುಗೀತು. ಎಲ್ಲಾನು ತಿಳ್ಕೊಂಡೇ ನಾನು ಇಲ್ಲಿಗೆ ಬಂದಿರೋದು. ವಿಜಯಾಂಬಿಕಾ, ನಿಮ್ಮ ಆಟಗಳನ್ನೆಲ್ಲ ಕಟ್ಟಿಟ್ಟು ನಿಮ್ಮ ಅಹಂಕಾರನ ಮುರಿದು ಸಣ್ಣದಾಗೆ ಪಾಠ ಹೇಳ್ಕೊಡ್ತೀನಿ. ವಂದನ ಚಿಕ್ಕಮ್ಮ ಹೇಗಿದ್ದಾರೆ ಅಂತ ನೋಡಬೇಕು. ಮೊದಲು ಅವ್ರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು. ನಡೀರಿ ಬೇಗ. ಅಲ್ಲಿ ಆಂಬುಲೆನ್ಸ್ ಫಾಸ್ಟ್ ಹೋಗೋ. ಸರಿ ಸರ್. ಚಿಕ್ಕಮ್ಮ ಏನೇ ಚಿಕ್ಕಮ್ಮ ನಿಮಗೆ? ಪಲ್ಸಿದೆ ಚಿಕ್ಕಮ್ಮ ನಿಮಗೇನು ಆಗಲ್ಲ ಚಿಕ್ಕಮ್ಮ. ನಾನು ಶ್ರಾವಣಿ ಬಂದಿದ್ದೀನಿ ಚಿಕ್ಕಮ್ಮ. ನಿಮಗೇನು ಆಗಲ್ಲ ಚಿಕ್ಕಮ್ಮ. ಸರ್ ಸ್ವಲ್ಪ ಬೇಗ ಹೋಗಿ. ಚಿಕ್ಕಮ್ಮ ನಿಮ್ಗೇನು ಆಗಲ್ಲ ಚಿಕ್ಕಮ್ಮ. ಡಾಕ್ಟರ್ ನಿಮ್ಗೇನು ಆಗಲ್ಲ ಚಿಕ್ಕಮ್ಮ. ಡಾಕ್ಟರ್ ಚಿಕ್ಕಮ್ಮ. ಏನಾಯ್ತು? ಡಾಕ್ಟರ್ ಒಳಗಿರೋದು ನಮ್ಮ ಚಿಕ್ಕಮ್ಮ ಡಾಕ್ಟರ್. ಅವ್ರ ಮೇಲೆ ಅಟ್ಯಾಕ್ ಆಗಿದೆ. ಅವ್ರ ಕಂಡೀಷನ್ ತುಂಬಾ ಸೀರಿಯಸ್ ಆಗಿದೆ ಡಾಕ್ಟರ್. ಪ್ಲೀಸ್ ಅವ್ರ ಪ್ರಾಣ ಉಳಿಸಿ ನಿಮ್ಮ ಕೈ ಮುಗಿತೀನಿ ಡಾಕ್ಟರ್ ಪ್ಲೀಸ್. ಅಟ್ಯಾಕ್ ಮಾಡಿದ್ರಾ? ಸರಿ ನೀವೇನು ಚಿಂತೆ ಮಾಡಬೇಡಿ, ನಾನು ನೋಡ್ತೀನಿ. ಥ್ಯಾಂಕ್ ಯು ಡಾಕ್ಟರ್. ಇದು ಪೊಲೀಸ್ ಕೇಸ್ ಆಗ್ಬೋದು, ಯಾವುದಕ್ಕೂ ನೀವು ಪೊಲೀಸ್ಗೆ ಇನ್ಫಾರ್ಮ್ ಮಾಡಿ. ಓಕೆ ಡಾಕ್ಟರ್, ನಾನು ಎಲ್ಲ ಫಾರ್ಮಾಲಿಟೀಸ್ ನೋಡ್ಕೋತೀನಿ. ವೀರೇಂದ್ರ ಸರ್ ದೇಸಾಯಿ ಅವ್ರ ಮಗಳು ನಾನು. ಓ ಶ್ರಾವಣಿ ಅಂದರೆ ನೀವೇನಾ? ನೀವೇನು ವರಿ ಮಾಡಬೇಡಿ, ನಾನು ಟ್ರೀಟ್ ಮಾಡ್ತೀನಿ. ಒಂದಿನ ಇಲ್ಲಿ ನನ್ನ ಹೆಂಡತಿಯಲ್ಲಿ ಚಿಕ್ಕಮ್ಮಂಗೆ ಏನೂ ಆಗಿಲ್ಲ. ನೀವು ಏನು ಟೆನ್ಷನ್ ತಗೋಬೇಡಿ. ಡಾಕ್ಟರ್ ಈಗಷ್ಟೇ ಒಳಗೆ ಹೋಗಿದ್ದಾರೆ. ಚಿಕ್ಕಮ್ಮನ ಒಳಗೆ ಕರ್ಕೊಂಡು ಹೋಗಿದ್ದಾರೆ. ಅವ್ರು ಸೇಫ್ ಆಗಿರ್ತಾರೆ. ನೀವೇನು ಟೆನ್ಷನ್ ತಗೋಬೇಡಿ. ಡಾಕ್ಟ್ರು ಒಳಗೆ ಕರ್ಕೊಂಡು ಹೋದ್ರ? ಮತ್ತೆ ದಾರಿ ಮಧ್ಯೆ ಏನಾಯ್ತು? ಒಂದನ್ನ ಇಲ್ಲಿಗೆ ಯಾಕೆ ಕರ್ಕೊಂಡ್ಬಂದೆ? ಏನ್ ನಡೀತಾ ಇದೆ ಇಲ್ಲಿ? ಸರ್ ಸೈಲೆನ್ಸ್ ಪ್ಲೀಸ್, ಪೇಷಂಟ್ಗೆ ಡಿಸ್ಟರ್ಬ್ ಆಗುತ್ತೆ. ಸಾರಿ ಮೇಡಮ್. ಏನಾಗ್ತಾ ಇದೆ ಮೇಡಮ್ ಇಲ್ಲಿ? ವಂದನಾ ಮೇಡಮ್ ನಿನಗೆ ಇಲ್ಲಿಗೆ ಕರ್ಕೊಂಡ್ ಬಂದಿದ್ದೀರಾ? ಅಲ್ಲ ಮನೇಲಿ ಇದ್ದ ಡಾಕ್ಟರ್ ರೋಡಲ್ಲಿ ಏನಕ್ಕಿದ್ರು? ಹೇಳ್ತೀನಿ ಸ್ವಲ್ಪ ದಾರಿಯಲ್ಲಿ ಬರುವಾಗ ನಿಂದಾಗಿ ನಮ್ಮ ಮನೆ ಮಾನ ಮರ್ಯಾದೆ ಹಾಳಾಗೋಯ್ತು ಅಂತ ಅನ್ಕೊಂಡಿದ್ದೆ. ಆದ್ರೆ ಜೀವ ತೆಗಿಯೋ ಮಟ್ಟಕ್ಕೆ ಹೋಗ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೋಡು, ನನ್ನ ಹೆಂಡತಿಗೆ ಏನಾದ್ರೂ ಆದ್ರೆ ಮಾತ್ರ ನಿನ್ನ ಸುಮ್ಮನೆ ಬಿಡಲ್ಲ. ನಿನ್ನಿಂದಾಗಿ ನಮ್ಮ ಮನೆ ನೆಮ್ಮದಿನೇ ಹಾಳಾಗೋಯ್ತು. ಈಗ ನನ್ನ ಜೀವನನೂ ಹಾಳಾಗೋಯ್ತು. ಮಾತಾಡು. ಯಾಕೆ ಮಾತಾಡ್ತಾ ಇಲ್ಲ? ನೀನು ಏನೂ ಮಾತಾಡದೆ ಸುಮ್ಮನೆ ನಿಂತಿರೋದು ನೋಡಿದ್ರೆ ಒಂದನಾಗೇನೋ ಹೆಚ್ಚು ಕಡಿಮೆ ಆಗಿದೆ ಅಂತ ಅನಿಸ್ತಾ ಇದೆ. ಏನ್ ಮಾಡ್ದೆ ಅವಳಿಗೆ ನೀನು? ಚಿಕ್ಕಪ್ಪ ದಯವಿಟ್ಟು ಹೀಗೆಲ್ಲ ಮಾತಾಡ್ಬಿಡಿ ಚಿಕ್ಕಪ್ಪ. ಚಿಕ್ಕಮ್ಮ ನನಗೆ ತಾಯಿ ಪ್ರೀತಿ ಕೊಟ್ಟಿದ್ದಾರೆ ಚಿಕ್ಕಪ್ಪ. ಯಾವುದೇ ಕಾರಣಕ್ಕೂ ನಾನು ಅವ್ರಿಗೆ ತೊಂದರೆ ಕೊಡ್ತೀನಿ. ಹೇಳಿ ಹೇಳಿನೇ ನಮ್ಮ ಮನೆ ನೆಮ್ಮದಿನ ಕಿತ್ಕೊಂಡೋಳ್ಳಿ. ಒಂದನ ಈ ಪರಿಸ್ಥಿತಿಗೆ ನೀನೇ ಕಾರಣ. ಡಾಕ್ಟರ್, ನನ್ನ ಹೆಂಡತಿ ಹೇಗಿದ್ದಾಳೆ? ಹೇಳ್ತೀನಿ, ರಿಲ್ಯಾಕ್ಸ್. ಶ್ರಾವಣಿ ಅವರೇ, ಆಕ್ಚುಲಾಗಿ ಏನಾಯ್ತು? ಡಾಕ್ಟರ್, ಎಲ್ಲ ಇವಳಿಂದನೇ ಆಗಿರೋದು.
ನನ್ನ ಹೆಂಡತಿನ ಮೆಂಟಲ್ ಹೆಲ್ತ್ ಕೇರ್ಗೆ ಸೇರಿಸ್ಬೇಕಾಗಿತ್ತು. ಇವಳು ನೋಡಿ ಇಲ್ಲಿ ಕರ್ಕೊಂಬಂದಿದ್ದಾಳೆ. ದಾರಿ ಮಧ್ಯೆ ಆಂಬ್ಯುಲೆನ್ಸ್ನ ಯಾರೋ ತಗೊಂಡೋದ್ರು ಅಂತ ಹೇಳಿದ್ರು. ಇಲ್ಲಿ ಇವಳು ಈ ರೀತಿ ಮಾಡ್ತಾಳೆ ಅಂತ ನನ್ನ ಮನ್ಸಲ್ಲೂ ನಿಲ್ಸಿರಲಿಲ್ಲ. ನೋಡಿ ಸರ್, ದಯವಿಟ್ಟು ಸ್ವಲ್ಪ ತಾಳ್ಮೆಯಿಂದ ಇರಿ, ಆತರ ಪಡಬೇಡಿ. ಶ್ರಾವಣಿಯವರಿಂದಲೇ ಇಷ್ಟೆಲ್ಲ ಆಗಿದೆ ಅಂತ ನೀವು ಹೇಳ್ತಾ ಇದ್ದೀರಾ, ಆದರೆ ನಿಮ್ಮ ಶ್ರೀಮತಿಯವರು ಬದುಕಿರೋದೇ ಶ್ರಾವಣಿಯವರಿಂದ. ಏನು ಹೇಳ್ತಾ ಇದ್ದೀರಾ ನೀವು? ಹೌದು, ಯಾರೋ ನಿಮ್ಮ ಶ್ರೀಮತಿಯವ್ರನ್ನ ಸಾಯಿಸಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಕುತ್ತಿಗೆ ಹತ್ರ ಫಿಂಗರ್ ಮಾರ್ಕ್ಸ್ ಎಲ್ಲ ಇದೆ, ಪಲ್ಸ್ ಬೇರೆ ಆಗಿದೆ, ಹಾಗೆ ಕುತ್ತಿಗೆ ಹತ್ರ ಬ್ಲಡ್ ಕ್ಲಾಟ್ ಆಗಿದೆ. ಹಾಗಾಗಿ ಅನ್ಕಾನ್ಶಿಯಸ್ ಆಗಿದೆ. ದೇವ್ರ ದಯೆಯಿಂದ ಶ್ರಾವಣಿಯವರು ಕರೆಕ್ಟ್ ಟೈಮ್ಗೆ ಅವ್ರನ್ನ ಇಲ್ಲಿ ಕರ್ಕೊಂಬಂದಿದ್ದಾರೆ. ಕರ್ಕೊಂಬರೋದು ಸ್ವಲ್ಪ ಲೇಟ್ ಆಗಿದ್ರು ಅವ್ರ ಪ್ರಾಣ ಉಳಿತಾ ಇರಲಿಲ್ಲ. ನೌ ಶಿ ಇಸ್ ಫೈನ್. ಶ್ರಾವಣಿಯವರೇ ಹಾಗೆ ಮಾಡೋವಾಗಿದ್ದರೆ ಇಲ್ಲಿವರೆಗೂ ಯಾಕೆ ಕರ್ಕೊಂಬರ್ತಿದ್ರು ಹೇಳಿ? ಅದು ಅಲ್ಲದೆ ನಿಮ್ಮ ಶ್ರೀಮತಿಯವರು ಶ್ರಾವಣಿಯವರ ಹೆಸರನ್ನೇ ಕನ್ವರ್ಸ್ತಾ ಇದ್ದಾರೆ. ಶ್ರಾವಣಿ ಬೇಕು, ಶ್ರಾವಣಿ ನೋಡಬೇಕು ಅಂತ ಹೇಳ್ತಾ ಇದ್ದಾರೆ. ಅಷ್ಟೊಂದು ಪ್ರೀತಿಯಿಂದ ಇವ್ರ ಹೆಸರನ್ನ ಕನ್ವರ್ಸ್ತಾ ಇದ್ದಾರೆ ಅಂದರೆ ಇವ್ರು ಹಾಗೆ ನಡ್ಕೊಳಕ್ಕೆ ಸಾಧ್ಯನಾ? ಮೇಡಮ್, ಮತ್ತೆ ಆಂಬ್ಯುಲೆನ್ಸಲ್ಲಿ ಕರ್ಕೊಂಡು ಹೋಗಿದ್ದು, ಕಿಡ್ನಾಪ್ ಮಾಡಿದ್ದು. ಸರ್, ಯಾರೋ ರೌಡಿಗಳು ಡಾಕ್ಟರ್ ನರ್ಸ್ನ ಇಳಿಸ್ಬಿಟ್ಟು ಆಂಬುಲೆನ್ಸ್ನ ತೊಗೊಂಡೋಗ್ತಾ ಇದ್ರು. ಅದೇ ದಾರಿ ನಾವು ಈವೆಂಟ್ಸ್ ಹೋಗ್ತಾ ಇದ್ವಿ. ಅದೇ ವೇಳೆಗೆ ಮೇಡಮ್ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ನೋಡಿದ್ರ, ಇವ್ರನ್ನ ಆ ರೌಡಿಗಳಿಂದ ಕಾಪಾಡಿದ್ದೆ ಶ್ರಾವಣಿಯವರು. ಹೌದು, ನಿಮ್ಮ ವೈಫ್ನ ಆಂಬ್ಯುಲೆನ್ಸಲ್ಲಿ ಎಲ್ಲಿ ಕಳಿಸ್ತಿದ್ರಿ? ಅದು ಡಾಕ್ಟರ್, ನನ್ನ ಹೆಂಡತಿಗೆ ಸಿವಿಯರ್ ಡಿಪ್ರೆಷನ್ ಆಗಿದೆ. ವಾಟ್? ಡಿಪ್ರೆಷನ್ನಾ? ಏನು ಹೇಳ್ತಾ ಇದ್ದೀರಾ ನೀವು? ಇಷ್ಟೆಲ್ಲ ಆದರೂ ಅವ್ರು ಸ್ಟೇಬಲ್ ಆಗಿದ್ದಾರೆ, ಅಷ್ಟೊಂದು ಕ್ಲಾರಿಟಿಯಿಂದ ಮಾತಾಡ್ತಾ ಇದ್ದಾರೆ, ಅಂಥದ್ರಲ್ಲಿ ಡಿಪ್ರೆಷನ್ ಅಂತ ಇದ್ದೀರಲ್ಲ? ಇಲ್ಲ ಡಾಕ್ಟರ್, ಅವಳಿಗೆ ಡಿಪ್ರೆಷನ್ ಆಗಿದೆ. ಅವಳು ಹೇಗೆಗೋ ಬಿಹೇವ್ ಮಾಡ್ತಿದ್ಲು, ಅದಕ್ಕೆ. ನೋ ವೇ. ಡಿಪ್ರೆಷನ್ನಲ್ಲಿದ್ದರೆ ನಮಗೆ ಗೊತ್ತಾಗೋದಿಲ್ವಾ? ಅವ್ರು ಆರಾಮಾಗಿದ್ದಾರೆ. ಅಲ್ಲ ಡಾಕ್ಟರ್, ಅದು ಸಾರಿ ಡಾಕ್ಟರ್, ಮುಂಚೆ ಟ್ರೀಟ್ ಮಾಡ್ತಿದ್ದ ಡಾಕ್ಟರು ಚಿಕ್ಕಮ್ಮಂಗೆ ಸಿವಿಯರ್ ಡಿಪ್ರೆಷನ್ ಇದೆ ಅಂತ ಹೇಳಿದ್ರು, ಅದಕ್ಕೆ ಅವ್ರು ಹಾಗೆ ಹೇಳ್ತಾ ಇದ್ದಾರೆ. ಚಿಕ್ಕಮ್ಮ ಈಗ ಚೆನ್ನಾಗಿದ್ದಾರೆ ಅಂತ ಹೇಳ್ತಿದಾರಲ್ಲ, ಉಳಿದಿದ್ದೆಲ್ಲ ಆಮೇಲೆ ನೋಡ್ಕೊಳ್ಳೋಣ ಬಿಡಿ. ಡಾಕ್ಟರ್, ನಾನು ನನ್ನ ಹೆಂಡತಿ ನೋಡ್ಬೋದಾ? ಇಲ್ಲ ಇಲ್ಲ, ಈಗ ನೋಡ್ಬೇಡಿ. ಇನ್ನು ಸ್ವಲ್ಪ ಹೊತ್ತಲ್ಲಿ ವಾರ್ಡಿಗೆ ಶಿಫ್ಟ್ ಮಾಡ್ತೀವಿ, ಅವಾಗ ನೋಡಿದ್ರಂತೆ. ಡಾಕ್ಟರ್ ಪ್ಲೀಸ್, ಇವ್ರವ್ರನ್ನ ಡಿಸ್ಟರ್ಬೇ ಮಾಡಲ್ಲ, ಮಾತೇ ಆಡ್ಸಲ್ಲ. ತುಂಬ ನೊಂದ್ಕೊಂಡಿದ್ದಾರೆ ಸರ್, ತುಂಬ ಟೆನ್ಷನಲ್ಲಿದ್ದಾರೆ. ಇದೊಂದು ಅವಕಾಶ ಮಾಡಿಕೊಡಿ ಪ್ಲೀಸ್. ಸರಿ, ಹಾಗಾದರೆ ನೀವೊಬ್ಬರೇ ಹೋಗಿ ಪೇಷಂಟ್ನ ಮಾತಾಡಿಸ್ಬೇಡಿ. ಸಾಧ್ಯ ಆದರೆ ಇವತ್ತೇ ಅವ್ರನ್ನ ಡಿಸ್ಚಾರ್ಜ್ ಮಾಡ್ತೀವಿ. ಏನು ಮೇಡಮ್ ಇದೆಲ್ಲ? ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ನಿಮ್ಮಿಂದ ತುಂಬ ಉಪಕಾರ ಆಯಿತು. ಇನ್ಯಾವಾಗಾದರೂ ಬೇಕು ಅಂದರೆ ಮತ್ತೆ ಕರಿತೀನಿ. ಥ್ಯಾಂಕ್ ಯು ಸೋ ಮಚ್. ಏನು ಮೇಡಮ್ ಇದೆಲ್ಲ? ಇದೆಲ್ಲ ವಿಜಯಾಂಬಿಕಾ ಕೈವಾಡ ಸುಬ್ಬು. ನೀವು ವಿಜಯಾಂಬಿಕಾ ಮಾಡಿಸಿದ್ದು ಅಂತ ಹೇಗೆ ಹೇಳ್ತಿದ್ದೀರಾ ಮೇಡಮ್? ಎಲ್ಲ ಡೀಟೇಲ್ಸ್ ನಿನಗೆ ಆಮೇಲೆ ಹೇಳ್ತೀನಿ ಸುಬ್ಬು. ಆದರೆ ಆ ವಿಜಯಾಂಬಿಕಾ ಚಿಕ್ಕಮ್ಮನ ಪ್ರಾಣ ತೆಗಿಯೋ ಮಟ್ಟಕ್ಕೆ ಹೋಗಿದ್ದಾಳೆ ಅಂದರೆ ನಾವೇನು ಸುಮ್ಮನೆ ಇರಬಾರ್ದು ಸುಬ್ಬು. ಮೇಡಮ್, ಯಜಮಾನ್ರಿಗೆ ಈಗಲೇ ವಿಷಯ ಹೇಳ್ಬೋಣ? ಇಲ್ಲ, ಸದ್ಯಕ್ಕೆ ಯಾರಿಗೂ ಈ ವಿಷಯ ಹೇಳೋದು ಬೇಡ ಸುಬ್ಬು. ಯಾಕಂದರೆ ಅವಳು ಕರೆಸಿರೋ ಡಾಕ್ಟರ್ಸ್ ಆಗಲಿ, ನರ್ಸ್ಗಳಾಗಲಿ, ರೌಡಿಗಳಾಗಲಿ, ಇವ್ರು ಯಾರೂ ನಮ್ಮ ಕೈಗೆ ಸಿಗಲ್ಲ. ನಾವೇನಾದರೂ ಈ ವಿಷಯನ ಅಪ್ಪಂಗೆ ಹೇಳಿದ್ರೆ ನಾವು ಹೇಳ್ತಿರೋದು ಸುಳ್ಳು ಅಂತ ಆ ವಿಜಯಾಂಬಿಕಾ ಪ್ರೂವ್ ಮಾಡ್ಬೋದು. ನಮಗೀಗ ಸಾಕ್ಷಿ ಬೇಕು. ನಾವು ಏನೇ ಹೇಳೋದಿದ್ರು ಅದನ್ನು ಸಾಕ್ಷಿ ಸಮೇತನೇ ಹೇಳಬೇಕು. ಅಲ್ಲಿವರೆಗೂ ಈ ವಿಷಯ ಎಲ್ಲ ನಮ್ಮಲ್ಲೇ ಇರಲಿ ಸುಬ್ಬು. ರಕ್ತ ಕುದೀತಾ ಇದೆ ಮೇಡಮ್. ಅಲ್ಲ ಮೇಡಮ್, ವಿಜಯಾಂಬಿಕಾ ಮೇಡಮು ಯಜಮಾನ್ರ ಮನೆ ಅನ್ನ ತಿನ್ಕೊಂಡು ಈ ಥರ ಮಾಡ್ತಾ ಇದ್ದಾರಲ್ಲ ಮೇಡಮ್. ಯಜಮಾನ್ರಂತೂ ಪಾಪ ವಿಜಯಾಂಬಿಕಾ ಮೇಡಮ್ನ ದೇವರು ಅಂತ ಅಂದ್ಕೊಂಡಿದ್ದಾರೆ. ಆದರೆ ಅವ್ರಿಗೆ ಗೊತ್ತಿಲ್ಲ, ಅವರೇ ಈ ಮನೆಗೆ ವಿಷ ಅಂತ. ಬಿಡಬಾರ್ದು ಮೇಡಮ್, ಹೇಗಾದರೂ ಮಾಡಿ ಅವ್ರನ್ನ ಹಿಡಿಲೇಬೇಕು. ಅವ್ರು ಮಾಡಿರೋ ಕೆಲಸಕ್ಕೆ ತಕ್ಕ ಪಾಠ ಕಲಿಸಲೇಬೇಕು. ಆಗುತ್ತೆ ಸುಬ್ಬು, ಎಲ್ಲ ಆಗುತ್ತೆ. ಇನ್ನು ಮುಂದೆ ನಮ್ಮ ಮನೇನೆ ಅವಳಿಗೆ ಕ್ಲಾಸ್ ರೂಮ್.
ಅಲ್ಲಿ ಇದ್ಕೊಂಡೆ ಆ ವಿಜಯಾಂಬಿಕಾಗೆ ಹೇಗೆ ಪಾಠ ಕಲಿಸ್ತೀನಿ ಅಂತ ನೋಡ್ತಾ ಇರು. ರೀ, ನೀವು ಮಲ್ಕೊಳ್ಳಿ, ನಾನು ಆ ಕಡೆ ಹೋಗಿ ಓದ್ತೀನಿ. ಏನ ಇಷ್ಟೊತ್ತಲ್ಲಿ ಓದ್ಕೊಳ್ತೀಯಾ? ಹಾಂ, ಬೆಳಗ್ಗೆ ಎಲ್ಲ ಕೆಲಸನೇ ಇರತ್ತಲ್ವಾ, ಅದಕ್ಕೆ ಈಗ ಓದ್ಕೊತೀನಿ. ಅಲ್ಲ, ಇಲ್ಲೇ ಕೂತ್ಕೊಂಡು ಓದ್ಕೋದಾಗ ಆಚೆ ಹೋಗ್ತಿದ್ಯಾ? ನಿಮಗೆ ಲೈಟ್ ಆನ್ ಇದ್ರೆ ನಿದ್ದೆ ಬರಲ್ಲ ಅನ್ನೋದು ನನಗೆ ಗೊತ್ತು. ನಾನು ಮಲ್ಗೋದು ತುಂಬ ಹೊತ್ತಾಗತ್ತೆ, ನೀವು ಮಲ್ಕೊಳ್ಳಿ. ಅಲ್ಲವರ, ಬೆಳಿಗ್ಗೆ ಎಲ್ಲ ಮನೆ ಕೆಲಸ ಮಾಡಿ ರಾತ್ರಿ ಥರ ಓದ್ಕೊಳ್ತಿಲ್ವಾ? ಕಷ್ಟ ಆಗಲ್ವಾ ನಿನಗೆ? ನಾನು ಕಷ್ಟಪಟ್ಟು ಓದ್ತಾ ಇಲ್ಲ, ಇಷ್ಟಪಟ್ಟು ಓದ್ತಾ ಇದ್ದೀನಿ. ನೀವು ಅತ್ತೆ ಮಾತನ್ನ ಲೆಕ್ಕಿಸ್ದೆ ನನ್ನ ಹೆಂಡತಿ ಎಕ್ಸಾಮ್ ಬರೀತಾಳೆ, ದೊಡ್ಡ ಕೆಲ್ಸಕ್ಕೆ ಸೇರ್ತಾಳೆ ಅಂತ ಎಷ್ಟೆಲ್ಲ ಕನಸುಗಳನ್ನ ಇಟ್ಕೊಂಡಿದ್ದೀರಾ. ನಾನು ಆ ಕನಸು ನನಸು ಮಾಡಬೇಕು ಅಂದರೆ ನಾನು ಈಗ ನಿದ್ದೆ ಮಾಡಬಾರ್ದು. ಆ ಕನಸು ನನಸಾಗೋವರೆಗೂ ನನಗೆ ನಿದ್ದೆ ಬರೋದೂ ಇಲ್ಲ. ನಾನು ನಿಮ್ಮ ಆಸೆನ ಈಡೇರಿಸ್ತೀನಿ, ನಿಮ್ಮ ನಂಬಿಕೆನ ಉಳಿಸ್ಕೊಳ್ತೀನಿ, ಚೆನ್ನಾಗಿ ಓದಿ ಎಕ್ಸಾಮಲ್ಲಿ ಒಳ್ಳೆ ಸ್ಕೋರ್ ಮಾಡ್ತೀನಿ. ಆಗ ನಿಮ್ಮ ಎದೆ ಮೇಲೆ ಮಲಗಿ ನೆಮ್ಮದಿಯಾಗಿ ನಿದ್ದೆ ಮಾಡ್ತೀನಿ. ನೀವೀಗ ಮಲ್ಕೊಳ್ಳಿ. ಮಾವ, ಮಾವ, ನೀವ್ ಯಾಕೆ ಇದನ್ನೆಲ್ಲ ತರಕ್ ಹೋದ್ರಿ? ಎಲ್ಲಿಗಮ್ಮ ಜೋರಾಗಿ ಮಾತಾಡಿದ್ರೆ ನಿಮ್ಮ ಅತ್ತೆ ಎದ್ಬಿಟ್ಟಾಳು. ರಾತ್ರಿ ಎಲ್ಲ ಕಷ್ಟಪಟ್ಟು ಓದ್ತಿರ್ತೀಯಲ್ವಾ, ನಿದ್ದೆ ಬರಬಾರ್ದು, ಅದಕ್ಕೆ ಟೀ ಮಾಡ್ಕೊಂಡು ಬಂದಿದ್ದೀನಿ. ಸಕ್ಕರೆ ಸ್ವಲ್ಪ ಕಮ್ಮಿನೇ ಹಾಕಿದ್ದೀನಿ. ಮತ್ತೇನಾದರೂ ಬೇಕಿದ್ರೆ ನನಗೆ ಹೇಳು, ನಾನು ಎದ್ದೇ ಇರ್ತೀನಿ. ಮಾವ, ನೀವು ಇದನ್ನೆಲ್ಲ ಮಾಡಕ್ ಹೋಗ್ಬೇಡಿ. ಅತ್ತೆ ಗೊತ್ತಾದ್ರೆ ನಮ್ಮಿಬ್ರಿಗೂ ಬೈತಾರಷ್ಟೇ. ಅಯ್ಯೋ, ಬೈಸ್ಕೊಳ್ಳೋದು ನನಗೇನು ಹೊಸ್ದೇನಲ್ಲಮ್ಮ. ಕೂತ್ರು ಬೈತಾಳೆ, ನಿಂತರೂ ಬೈತಾಳೆ. ಬೈಯೋದು ಅವಳಿಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ, ಬೈಸ್ಕೊಂಡು ಬದುಕೋದು ನನಗೆ ಅಭ್ಯಾಸ ಆಗ್ಬಿಟ್ಟಿದೆ. ನೀನು ಅಷ್ಟೇ, ಅವಳು ಬೈತಾಳೆ ಅಂತ ತಲೆ ಕೆಡಿಸ್ಕೋಬೇಡ. ನೀನೇನಿದ್ರು ಬದುಕನ್ನ ಕಟ್ಕೊಳ್ಳೋ ಕಡೆ ಗಮನ ಕೊಡು, ಆಯ್ತಾ? ತುಂಬ ಓದ್ಕೊಬಿಟ್ಟ. ಹುಷಾರಾಗಿದ್ದೀರಾ? ಯಾವಾಗ ಬಂದ್ರಿ? ಚೆನ್ನಾಗಿದ್ದೀರಾ? ಪಿಂಕಿ ಪುಟ್ಟ, ನಾನು ಹುಷಾರಾಗೇ ಇದ್ದೀನಿ. ನನಗೇನಾಗಿದೆ ನೋಡು, ನನಗೇನಾಗಿದೆ? ಈಗ ನಾನು ಬಂದಿದ್ದೀನಲ್ವಾ, ನಿನ್ನ ಜೊತೆನೇ ಇರ್ತೀನಿ. ವಂದನಾ, ಕೂತ್ಕೋ. ಹೇಗಿದೆಯಮ್ಮ? ಹುಷಾರಾಗಿದ್ದೀನಿ ಬಾಬಾ. ಅಲ್ಲ ಕಣೋ ಸುರೇಂದ್ರ, ಇವಳನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಲಿಲ್ವಾ? ದಿಢೀರಂತ ಮನೆ ಕರ್ಕೊಂಡ್ಬಿಟ್ಟಿದ್ಯಾ? ಇಲ್ಲಣ್ಣ, ನಮ್ಮ ವಂದನಾಗ ಏನೂ ಆಗಿಲ್ಲ. ನಿಜ ಹೇಳಬೇಕು ಅಂದರೆ ಅವಳಿಗೆ ಏನೂ ತೊಂದರೆ ಇಲ್ಲ ಅಂತ ಡಾಕ್ಟ್ರು ರಿಪೋರ್ಟ್ ಕೊಟ್ಟಿದ್ದಾರೆ. ಮತ್ತೆ ಆ ಡಾಕ್ಟ್ರು ಯಾಕೆ ಹಾಗೆ ಹೇಳಿದ್ರು? ವಂದನ ನಡವಳಿಕೆ ಇಲ್ಲಣ್ಣ, ನಾವು ಇವಳನ್ನ ತಪ್ಪು ತಿಳ್ಕೊಂಡಿದ್ವಿ. ಅವಳು ಗಾಬರಿಯಾಗಿದ್ದು ನಿಜ, ಒಂಟಿಯಾಗಿದ್ದಕ್ಕೆ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದು ನಿಜ. ನಾವೆಲ್ಲರೂ ಇವಳು ವಿರುದ್ಧವಾಗಿ ನಡ್ಕೊಂಡ್ವಿ, ಚಿತ್ರಹಿಂಸೆ ಕೊಟ್ವಿ. ಅದಕ್ಕೆ ಅವಳು ರಿಯಾಕ್ಟ್ ಮಾಡಿದಾಳೆ ಅಷ್ಟೇ. ಅದು ಬಿಟ್ರೆ ಅವಳಿಗೇನು ಸಮಸ್ಯೆ ಇಲ್ಲಣ್ಣ. ಹಾಗಿದ್ರೆ ಆ ಡಾಕ್ಟ್ರು ನಮ್ಮ ಹತ್ರ ಸುಳ್ಳು ಹೇಳಿದ್ದಾರೆ ಅಂತಾಯ್ತು. ಆಕೆನ ಸರಿಯಾಗಿ ವಿಚಾರಿಸ್ಕೋತೀನಿ. ಪರವಾಗಿಲ್ಲ ಅಣ್ಣ, ಕೆಲವು ಡಾಕ್ಟ್ರುಗಳು ದುಡ್ಡುಗೋಸ್ಕರ ಆ ರೀತಿ ಮಾಡ್ತಾರೆ. ಆ ವಿಷಯ ಆಮೇಲೆ ಮಾತಾಡೋಣ. ಒಂದನ್ನ ಆ್ಯಂಬುಲೆನ್ಸಲ್ಲಿ ಕರ್ಕೊಂಡು
ಆಸ್ಪತ್ರೆಗೆ ಹೋಗುವಾಗ ದಾರಿ ಮಧ್ಯದಲ್ಲಿ ಏನಿಲ್ಲಪ್ಪ, ದಾರಿ ಮಧ್ಯದಲ್ಲಿ ಚಿಕ್ಕಮ್ಮಂಗೆ ಎಚ್ಚರ ಆಗಿದೆ, ಅವರು ಹಾಸ್ಪಿಟಲ್ಗೆ ಹೋಗಲ್ಲ ಅಂತ ಹಠ ಮಾಡಿದ್ದಾರೆ. ಅಷ್ಟರಲ್ಲಿ ಇವರು ಮತ್ತು ಚಿಕ್ಕಪ್ಪ ಅಲ್ಲಿಗೆ ಬಂದರು. ಅದಕ್ಕೆ ಸೆಕೆಂಡ್ ಒಪಿನಿಯನ್ಗೆ ಅಂತ ಇನ್ನೊಂದು ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ವಿ ಅಷ್ಟೆ. ಆ ಡಾಕ್ಟ್ರ್ ಮಾತು ಕಟ್ಕೊಂಡು ಪಾಪ ಹೇಳೋ ರೂಮಲ್ಲಿ ಕೂಡ ಹಾಕಿ ಹಿಂಸೆ ಕೊಟ್ಬಿಟ್ವಿ. ನೀವು ಬೇರೆ ಡಾಕ್ಟ್ರ್ ಹತ್ರ ಹೋಗಿದ್ದು ಒಳ್ಳೇದೇ ಆಯ್ತು, ಸೆಕೆಂಡ್ ಒಪಿನಿಯನ್ ಸಿಕ್ತು. ಆದರೆ ಎಲ್ಲ ಸತ್ಯನೂ ಗೊತ್ತಿದ್ದು ಈ ಶ್ರಾವಣಿ ವೀರು ಹತ್ರ ಯಾಕೆ ಹೇಳ್ತಿಲ್ಲ? ವೀರು ಹತ್ರ ಇದನ್ನೆಲ್ಲ ಮುಚ್ಚಿಡ್ತಿದ್ದಾಳೆ ಅಂದರೆ ಇವಳೇನೋ ದೊಡ್ಡದಾಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದಾಳೆ ಅಂತ ಅರ್ಥ. ಏನು ಅನ್ಕೊಂಡಿರ್ಬೋದು? ಹಾಗಂತ ಆ ಡಾಕ್ಟ್ರನ್ನ ಸುಮ್ಮನೆ ಬಿಡಲ್ಲ. ಆಕೆ ಯಾರು ಅಂತ ವಿಚಾರಿಸಿ ಸರಿಯಾಗಿ ಶಾಸ್ತಿ ಮಾಡಿಸ್ತೀರಿ. ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ ಯಜಮಾನ್ರೆ, ಅದೆಲ್ಲ ನಾನು ವಿಚಾರಿಸ್ತೀನಿ. ಇವಾಗ ಅದು ಮುಖ್ಯ ಅಲ್ಲ. ಸುರೇಂದ್ರ, ಬಂದು ನನ್ನ ರೂಮಿಗೆ ಕರ್ಕೊಂಡು ಹೋಗು. ತಾಯಿ ಮಗಳು ಈಗ ಸಂತೋಷವಾಗಿರೋದು ನೋಡೋಕ್ಕೆ ಮನಸ್ಸಿಗೆ ಆನಂದ ಆಗುತ್ತೆ. ಹೋಗಿ ರೆಸ್ಟ್ ಮಾಡಮ್ಮ. ಶ್ರಾವಣಿ ಏನೋ ಪ್ಲ್ಯಾನ್ ಮಾಡಿದ್ದಾಳೆ. ಏನಿರ್ಬೋದು? ಅವಳು ನನ್ನನ್ನು ಇಲ್ಲಿ ಬಿಟ್ಟಿದ್ದಾಳೆ ಅಂದಮೇಲೆ ಮುಂದೆ ಎಲ್ಲೋ ದೊಡ್ಡದಾಗಿ ಹಿಡಿಯೋ ಯೋಚನೆಯಲ್ಲೇ ಇರ್ತಾಳೆ. ಏನು ಮಾಡಲಿ? ಚಿಕ್ಕಪ್ಪ ಯಾಕೆ ಹೀಗೆಲ್ಲ ಮಾಡ್ತಿದ್ದೀರಾ? ನೀವಿಬ್ಬರು ನನಗಿಂತ ಚಿಕ್ಕವರು. ನಿಮ್ಮ ಕಾಲಿಗೆ ಮುಟ್ಟೋದು ಶ್ರೇಯಸ್ಸಲ್ಲ ಅಂತಾರೆ. ಅದಕ್ಕೆ ಕೈ ಮುಗಿದು ನಿಮ್ಮಿಬ್ಬರನ್ನ ಬೇಡ್ಕೋತೀನಿ, ನನಗೆ ಕ್ಷಮಿಸ್ತೀರಾ? ನಿಮ್ಮ ಮುಂದೆ ಕೈ ಮುಗಿದು ಕೇಳ್ಕೊಂಡಾಗಲೇ ನಾನು ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ್ತ ಆಗೋದು. ಸುರೇಂದ್ರ ಸರ್, ದಯವಿಟ್ಟು ಹಾಗೆಲ್ಲ ಮಾಡಬೇಡಿ ಸುರೇಂದ್ರ ಸರ್. ನಾವೇ ನಿಮಗೆ ಕೈ ಮುಗಿತೀವಿ. ಪ್ಲೀಸ್ ನೀವು ಆ ಥರ ಎಲ್ಲ ಮಾತಾಡಬೇಡಿ ಸುರೇಂದ್ರ ಸರ್, ಪ್ಲೀಸ್. ಚಿಕ್ಕಪ್ಪ, ಮಕ್ಕಳು ಮುಂದೆ ಯಾಕೆ ಹೀಗೆಲ್ಲ ಮಾಡ್ತಿದ್ದೀರಾ ಚಿಕ್ಕಪ್ಪ? ಇನ್ನೇನು ಮಾಡ್ಲಮ್ಮ, ಮಕ್ಕಳು ಮುಂದೆನೇ ಚಿಕ್ಕವನಾಗ್ಬಿಟ್ಟೆ ನಾನು. ನಿಮ್ಮಿಬ್ಬರ ಜೊತೆ ನಾನು ನಡ್ಕೊಂಡಿರೋ ರೀತಿ ನೆನೆಸ್ಕೊಂಡ್ರೆ ನನಗೆ ಅಸಹ್ಯ ಅನ್ಸುತ್ತೆ. ದಯವಿಟ್ಟು ಕ್ಷಮಿಸ್ಬಿಡಿ ಪ್ಲೀಸ್. ಪ್ಲೀಸ್ ಸುರೇಂದ್ರ ಸರ್, ನೀವು ದೊಡ್ಡವರು, ಈ ಜೀವಕ್ಕೆ ಅನ್ನ ಹಾಕ್ತವ್ರು. ಈ ಜೀವದ ಮೇಲೆ ಎಲ್ಲ ಅಧಿಕಾರವೂ ನಿಮಗಿದೆ ಸುರೇಂದ್ರ ಸರ್. ಬರೀ ಬೈಯತ್ ಮಾತ್ರ ಅಲ್ಲ, 4 ಏಟು ಹೊಡೆದ್ರೂ ನಾವೇನು ಅಂದ್ಕೊಳ್ಳಲ್ಲ. ನೀವು ನನ್ನ ಎತ್ತಿ ಆಡಿಸಿ ಸಾಕಿ ಸಲುಹಿರೋರು. ಹಾಗೆ ನೋಡೋಕೋದ್ರೆ ನನ್ನಿಂದನೂ ತಪ್ಪಾಗಿದೆ ಅಲ್ವಾ? ನಾನು ಮಾಡಿರೋ ಕೆಲಸಕ್ಕೆ ನಿಮಗೆಲ್ಲ ಎಷ್ಟು ಆಘಾತ ಆಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೀವು ನನ್ನನ್ನು ಕ್ಷಮಿಸ್ಬಿಡಿ ಚಿಕ್ಕಪ್ಪ. ಚೇಚೆ, ನನ್ನ ಹೆಂಡತಿನ ಸರಿಯಾದ ಸಮಯಕ್ಕೆ ರೌಡಿಗಳಿಂದ ಕಾಪಾಡಿ ಅವಳನ್ನ ಆಸ್ಪತ್ರೆಗೆ ಸೇರಿಸಿ ಅವಳ ಜೀವ ಉಳಿಸಿದ್ಯಮ್ಮ. ನೀನು ಕ್ಷಮೆ ಕೇಳಬಾರ್ದು. ಚಿಕ್ಕಪ್ಪ, ಚಿಕ್ಕಮ್ಮನ ವಿಷಯದಲ್ಲಿ ನೀವಾದರೂ ಅಷ್ಟೊಂದು ಮುಂದುವರಿಬಾರ್ದಿತ್ತು. ಚಿಕ್ಕಮ್ಮನ ಹಾಸ್ಪಿಟಲ್ಗೆ ಸೇರಿಸ್ಬಾರ್ದಿತ್ತು ಚಿಕ್ಕಪ್ಪ. ಏನು ಮಾಡೋದಮ್ಮ, ಯಾವುದೋ ಡಾಕ್ಟ್ರ್ ಮಾತು ಕೇಳಿ ನಾನು, ಅಣ್ಣ, ಅಕ್ಕ ಎಲ್ಲರೂ ಮೋಸ ಹೋಗ್ಬಿಟ್ಟು. ನಿಮ್ಮ ಅಕ್ಕ ಮೋಸ ಹೋಗಿರೋದಲ್ಲ ಚಿಕ್ಕಪ್ಪ, ನಿಮ್ಮನ್ನೆಲ್ಲ ಮೋಸ ಮಾಡ್ತಿರೋದು. ಈಗಲೇ ಆ ಸತ್ಯನ ನಿಮ್ಮ ಹತ್ರ ಹೇಳೋಕ್ಕಾಗಲ್ಲ, ಆದರೆ ಸಾಕ್ಷಿ ಸಮೇತ ಅದನ್ನು ಸಾಬೀತು ಮಾಡೇ ಮಾಡ್ತೀನಿ. ಅಕಸ್ಮಾತ್ ನೀನು ಬರದೇ ಹೋಗಿದ್ದಿದ್ರೆ ಒಂದನ ಉಳಿತಾ ಇರಲಿಲ್ಲ. ಮಗಳು ತಬ್ಬಲಿ ಆಗ್ತಿದ್ಲು. ಅದೇ ಕೊರಗಲ್ಲಿ ನಾನು. ನೀರಿ ಚಿಕ್ಕಪ್ಪ, ಏನೂ ಆಗಲ್ಲ, ಏನೂ ಆಗಿಲ್ಲ ತಾನೆ.
ಏನೇನೋ ಮಾತಾಡಬೇಡಿ. ಆಗಿದ್ದಾಯ್ತು, ಅದನ್ನೆಲ್ಲ ಈಗ ಮನಸ್ಸಿಂದ ತೆಗ್ದಾಕ್ಬಿಡಿ ನೀವು. ಮನಸ್ಸಿಂದ ತೆಗ್ದಾಕ್ಬೇಕಾಗಿರೋದು ನೀವುಗಳಮ್ಮ. ನಾನು ಸುಬ್ಬುಗೆ ಎಷ್ಟೊಂದು ಹಿಂಸೆ ಕೊಟ್ಟೆ, ಅವಮಾನ ಮಾಡಿದೆ. ಆದರೆ ನಮ್ಮೆಲ್ಲರ ಪ್ರೀತಿಗೆ ಮಿಡಿಯೋ ಜೀವ ಇವನು ಅಂತ ನನಗೆ ಅರ್ಥನೇ ಆಗಿಲ್ಲ. ಸುಬ್ಬು ಬದಲಾಗಿಲ್ಲ, ಆದರೆ ನಾವು ನೋಡೋ ನೋಟ ಮಾತ್ರ ಬದಲಾಗಿತ್ತು. ಇವತ್ತಿಗೂ ನನ್ನ ಸುಬ್ಬನೇ ನಮ್ಮನೆ ವ್ಯವಹಾರ. ಆಸ್ತಿ, ಅಂತಸ್ತು, ಅಧಿಕಾರ ಅಂತ ಕೂಗಾಡ್ತಿದ್ದೆ ನಾನು. ಪ್ರೀತಿ ಇದನ್ನೆಲ್ಲ ಮೀರಿದ್ದು ಅಂತೇಳಿ ಸುಬ್ಬು ಸಾಬೀತು ಮಾಡ್ಬಿಟ್ಟ. ದೇವರು ನಿಮ್ಮಿಬ್ಬರನ್ನ ಒಂದು ಮಾಡಿರೋದ್ರಲ್ಲಿ ಯಾವ ತಪ್ಪು ಇಲ್ಲ. ಅದೇನೋ ಹೇಳ್ತಾರಲ್ಲ, ನಿಮ್ಮ ಪ್ರೀತಿ ಪವಿತ್ರವಾದ್ದು. ಒಳ್ಳೆಯದಾಗಲಿ ನಿಮಗೆ. ಹೌದು, ಒಂದರ ಮೇಲೆ ಅಟ್ಯಾಕ್ ಆಗಿದ್ದು ಆಸ್ಪತ್ರೆಗೆ ಸೇರಿಸಿದ ವಿಷಯನ ನೀವು ಅಣ್ಣಂಗೆ ಯಾಕೆ ಹೇಳಿಲ್ಲ? ಇಲ್ಲ ಚಿಕ್ಕಪ್ಪ, ಕೆಲವೊಂದು ವಿಷಯನ ನೇರವಾಗಿ ಹೇಳೋದ್ರಿಂದ ಸತ್ಯ ಹೊರಗೆ ಬರಲ್ಲ. ಅಪ್ಪನ ಹತ್ರ ಅಟ್ಯಾಕ್ ಆಯಿತು ಅನ್ನೋದಕ್ಕಿಂತ ಅಟ್ಯಾಕ್ ಯಾರಿಂದ ಆಯಿತು, ಹೇಗಾಯಿತು, ಇದನ್ನೆಲ್ಲ ತಿಳ್ಕೊಂಡು ಅವ್ರ ಹತ್ರ ಸಾಕ್ಷಿ ಸಮೇತ ಹೇಳಬೇಕು. ಹೌದು ಸರ್. ಈಗ ವಂದನಾ ಮೇಡಮ್ ಜೊತೆ ನೀವು ನೆಮ್ಮದಿಯಾಗಿರಿ. ಈ ವಿಷಯನ ನಾವು ನೋಡ್ಕೊತೀವಿ. ಆದಷ್ಟು ಬೇಗ ಯಜಮಾನರಿಗೆ ಈ ವಿಷಯ ನಾನು ತಿಳಿಸ್ತೀನಿ. ಒಂದಂತೂ ನಿಜ ಚಿಕ್ಕಪ್ಪ, ನನ್ನಿಂದ ಆಗಲಿ ಇವರಿಂದ ಆಗಲಿ ನಿಮ್ಮ ಮನಸ್ಸಿಗೆ ನೋವಾಗಿರ್ಬೋದು. ಆದರೆ ನಾವಿಬ್ಬರು ಯಾವುದೇ ಕಾರಣಕ್ಕೂ ಈ ಮನೆಗೆ ಅನ್ಯಾಯ ಆಗೋಕ್ಕಾಗಲಿ, ಈ ಮನೆಗೆ ತೊಂದರೆ ಆಗೋಕ್ಕಾಗಲಿ ಜೀವ ಹೋದರೂ ಬಿಡಲ್ಲ. ನಿಮಗೆ ಗೊತ್ತು ಸುರೇಂದ್ರ ಸರ್, ಈ ಮನೆ ನನ್ನ ಪಾಲಿಗೆ ದೇವಸ್ಥಾನ ಇದ್ದಂಗೆ ಅಂತ. ಮನೆಯನ್ನಾಗಲಿ ಮನೆಯವ್ರನ್ನಾಗಲಿ ಕಾಪಾಡ್ಕೊಳ್ಳೋ ಜವಾಬ್ದಾರಿ ನಂದು. ನನ್ನ ಜೀವ ಇರೋವರೆಗೂ ಆ ಕರ್ತವ್ಯ ನಿಭಾಯಿಸ್ತಾ ಇರ್ತೀನಿ.